ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜಿಚ್ ಇನ್ಫೋ ಸೆಂಟರ್. ಸ್ನೇಹಿತರೆ, ಇವತ್ತು ನಾವು ಹೊಸ ಆಧಾರ್ ಕಾರ್ಡ್ ಮತ್ತು ಆಲ್ರೆಡಿ ಇರುವಂತಹ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮತ್ತು ಕರೆಕ್ಷನ್ ಮಾಡುವಂತಹ ಆಪರೇಟರ್ ಮತ್ತು ಸೂಪರ್ವೈಸರ್ ಕೆಲಸಗಳನ್ನು ನಾವು ಕೂಡ ಹೇಗೆ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟಿಂದ ಕಾಲ್ಫರ್ಮ್ ಆಗಿರುವ ಸೂಪರ್ವೈಸರ್ ಮತ್ತು ಈ ಆಪರೇಟರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇಂತಹ ಉದ್ಯೋಗಗಳ ಅಪ್ಡೇಟ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಜಾಬ್ ರಿಕ್ವೈರ್ಮೆಂಟ್ ಕಾಲ್ಫರ್ಮ್ ಆಗಿರೋದು UIDAIನ ಒಂದು ಏಜೆನ್ಸಿ ಆಗಿರುವಂತಹ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ CSC ಕಡೆಯಿಂದ. ಸೊ UIDAI ಅಂದರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಸೊ UIDAI ಆಧಾರ್ ಕಾರ್ಡ್ ನೀಡುವಂತಹ ಭಾರತ ಸರ್ಕಾರದ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು, ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೊ ಹೊಸ ಆಧಾರ್ ಕಾರ್ಡ್ಗಳನ್ನು ಎನ್ರೋಲ್ಮೆಂಟ್ ಮಾಡುವುದು ಮತ್ತು ಅಪ್ಡೇಟ್ ಹಾಗೂ ತಿದ್ದುಪಡಿ ಕೆಲಸಗಳಿಗಾಗಿ ಸೂಪರ್ವೈಸರ್ ಹಾಗೂ ಆಪರೇಟರ್ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಸೊ ಈ ಕೆಲಸಗಳು ಸಾಮಾನ್ಯವಾಗಿ ಆಧಾರ್ ಸೇವಾ ಕೇಂದ್ರ ಅಥವಾ ಬ್ಯಾಂಕ್ ಸೆಕ್ಟರ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಇರುತ್ತೆ. ಆದರೆ ಈಗ ಈ ಕಾಲ್ಫರ್ಮ್ ಆಗಿರುವುದು CSC ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಕಡೆಯಿಂದ. ಹಾಗಾದರೆ ನೀವು ಆಧಾರ್ ಕಾರ್ಡ್ ಮಾಡುವಂತಹ ಸೂಪರ್ವೈಸರ್ ಅಥವಾ ಆಪರೇಟರ್ ಆಗಬೇಕಂದ್ರೆ ಏನು ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅರ್ಜಿ ಸಲ್ಲಿಸುವಂತಹ ಯಾವುದೇ ಒಬ್ಬ ಅಭ್ಯರ್ಥಿಯು ಕನಿಷ್ಠ 12ನೇ ತರಗತಿ ಅಂದರೆ PUCಯನ್ನು ಪಾಸ್ ಆಗಿರಬೇಕು, ಅಥವಾ ITI ಅಥವಾ ಡಿಪ್ಲೊಮಾ ಕೂಡ ಪಾಸ್ ಆಗಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು, ಜೊತೆಗೆ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗಿರುತ್ತೆ. ನಂತರ ಮಿನಿಮಮ್ 18 ವರ್ಷ ಮೇಲ್ಪಟ್ಟವರು ಅಥವಾ 45 ವರ್ಷಗಳ ಒಳಗಡೆ ಇರುವಂತವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಬಹುಮುಖ್ಯವಾಗಿ ಹೇಳಬೇಕಂದ್ರೆ ಆಧಾರ್ ಸೂಪರ್ವೈಸರ್ ಅಥವಾ ಆಪರೇಟರ್ ಸರ್ಟಿಫಿಕೇಟ್ನ UIDAI ಡಿಪಾರ್ಟ್ಮೆಂಟಿಂದ ಪಡೆದುಕೊಂಡಿರಬೇಕು. ಈ ಆಧಾರ್ ಸೂಪರ್ವೈಸರ್ ಅಥವಾ ಆಪರೇಟರ್ ಸರ್ಟಿಫಿಕೇಟ್ನ ಹೇಗೆ ಪಡೆದುಕೊಳ್ಳುವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ, ಬೇರೊಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತೀವಿ. ಸೊ ಈ ಎಲ್ಲ ಅರ್ಹತೆಯನ್ನು ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಂತರ ಈ ನೇಮಕಾತಿಯಲ್ಲಿ ದೇಶದ ಯಾವ ರಾಜ್ಯಗಳಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಯಾವ ಜಿಲ್ಲೆಗಳಿಗೆ ಕಾಲ್ಫರ್ಮ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಕರ್ನಾಟಕದಲ್ಲಿ ಒಟ್ಟು 34 ಹುದ್ದೆಗಳಿವೆ. ಇದೇ ತರಹ ಉತ್ತರ ಪ್ರದೇಶದಲ್ಲಿ 35 ಹುದ್ದೆಗಳು, ಮಧ್ಯಪ್ರದೇಶದಲ್ಲಿ 27 ಹುದ್ದೆಗಳು, ಮಹಾರಾಷ್ಟ್ರದಲ್ಲಿ 25 ಹುದ್ದೆಗಳು, ರಾಜಸ್ಥಾನದಲ್ಲಿ 18 ಹುದ್ದೆಗಳು, ಕೇರಳದಲ್ಲಿ 17 ಹುದ್ದೆಗಳು, ಅಸ್ಸಾಂನಲ್ಲಿ 11 ಹುದ್ದೆಗಳು, ಪಂಜಾಬ್ನಲ್ಲಿ 10 ಹುದ್ದೆಗಳು, ತೆಲಂಗಾಣದಲ್ಲಿ ಕೂಡ 10 ಹುದ್ದೆಗಳು. ಹೀಗೆ ಇನ್ನು ಹಲವಾರು ರಾಜ್ಯಗಳಲ್ಲಿ ಅನೇಕ ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡಲಾಗಿದ್ದು, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ, ಆ ಲಿಂಕ್ ಓಪನ್ ಮಾಡ್ಕೊಂಡು ನೀವು ಡೀಟೇಲ್ ಆಗಿ ತಿಳ್ಕೊಳ್ಬಹುದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವೇಕೆನ್ಸಿಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡಲಾಗಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಸೊ ಇಲ್ಲಿ ಕೊಟ್ಟಿರುವಂತಹ ಕರ್ನಾಟಕ ಜಿಲ್ಲೆ ಬೆಂಗಳೂರು ರೂರಲ್ನಲ್ಲಿ ಆಧಾರ್ ಸೂಪರ್ವೈಸರ್ ಆರ್ ಆಪರೇಟರ್ ಹುದ್ದೆಗೆ 1 ಪೋಸ್ಟ್ನ ಕರೆಯಲಾಗಿದೆ. ಅದೇ ತರಹ ಬೀದರ್ನಲ್ಲಿ 1 ಪೋಸ್ಟು, ಚಿಕ್ಕಬಳ್ಳಾಪುರದಲ್ಲಿ 1 ಪೋಸ್ಟು, ಗದಗಲ್ಲಿ 2 ಪೋಸ್ಟು, ಹಾಸನದಲ್ಲಿ 1 ಪೋಸ್ಟು, ಹಾವೇರಿಯಲ್ಲಿ 3 ಪೋಸ್ಟು, ಕೋಲಾರದಲ್ಲಿ 3 ಪೋಸ್ಟು, ಮಂಡ್ಯದಲ್ಲಿ 1 ಪೋಸ್ಟು, ಹಾಗೆ ಉಡುಪಿಯಲ್ಲಿ 2 ಪೋಸ್ಟ್ಗಳು, ಉತ್ತರ ಕನ್ನಡದಲ್ಲಿ 3 ಪೋಸ್ಟು, ಯಾದಗಿರಿ ಒಳಗೆ 1 ಪೋಸ್ಟು, ಬಾಗಲಕೋಟದಲ್ಲಿ 2 ಪೋಸ್ಟು, ವಿಜಯಪುರದಲ್ಲಿ 5 ಪೋಸ್ಟು, ಬೆಳಗಾವಿಯಲ್ಲಿ 5 ಪೋಸ್ಟು, ಚಿತ್ರದುರ್ಗದಲ್ಲಿ 1 ಪೋಸ್ಟು, ತುಮಕೂರಿನಲ್ಲಿ 2 ಪೋಸ್ಟ್ಗಳು. ಒಟ್ಟು 34 ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ತಿದ್ದು ಈ ಎಲ್ಲ ಜಿಲ್ಲೆಗಳಲ್ಲಿ ಕಾಲ್ಫರ್ಮ್ ಮಾಡಲಾಗಿರುತ್ತೆ. ಓಕೆ, ನಂತರ ವೇತನ ಶ್ರೇಣಿ ಹೇಗಿದೆ ಅಂತ ನೋಡೋಣ. ಆಧಾರ್ ಆಪರೇಟರ್ ಹುದ್ದೆಗಳಿಗೆ ತಿಂಗಳಿಗೆ 15,000 ರೂಪಾಯಿಂದ 20,000 ರೂಪಾಯಿವರೆಗೆ ತಿಂಗಳ ವೇತನವನ್ನು ನೀಡಲಾಗುತ್ತೆ. ಅನಂತರ ಆಧಾರ್ ಸೂಪರ್ವೈಸರ್ ಹುದ್ದೆಗೆ 20,000ರಿಂದ 25,000 ರೂಪಾಯಿ ತಿಂಗಳ ವೇತನವನ್ನು ನೀಡಲಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ಪ್ರೋತ್ಸಾಹಧನ ಅಥವಾ ಇನ್ಸೆಂಟಿವ್ ಕೂಡ ಇರುತ್ತೆ, ಆದರೆ ಇದು ಕೆಲವೊಂದು ಏರಿಯಾದ ಮೇಲೆ ಡಿಪೆಂಡ್ಸ್ ಅಪ್ ಆಗುತ್ತೆ. ಸೊ ಓಕೆ, ಈಗ ಈ ಅರ್ಜಿ ಸಲ್ಲಿಸುವಂತಹ ಬೇಕಾದ ದಾಖಲೆಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ಸೊ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಯು ಆಧಾರ್ ಕಾರ್ಡ್ನ ಹೊಂದಿರಬೇಕು, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅನಂತರ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ವಿವರವಾಗಿ ಇರುವಂತಹ ಒಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಅನಂತರ ಆಧಾರ್ ಡಿಪಾರ್ಟ್ಮೆಂಟಿಂದ ಪಡೆದುಕೊಂಡಿರುವ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಥವಾ ಆಪರೇಟರ್ ಸರ್ಟಿಫಿಕೇಟ್ನ ಪಡೆದುಕೊಂಡಿರಬೇಕು. ಸೊ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಂತರ ಈಗ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇದರ ಒಂದು ಡೈರೆಕ್ಟ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಈ ಜಾಬ್ ಬಗ್ಗೆ ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೀವು ಯಾವ
ಸ್ಟೇಟ್ ಅಂದರೆ ಯಾವ ಒಂದು ರಾಜ್ಯ ಮತ್ತು ಯಾವ ಒಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿರಿ ಆ ಒಂದು ರಾಜ್ಯ ಮತ್ತು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡ್ರೆ ಅದರ ಪಕ್ಕದಲ್ಲಿ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇದರ ಒಂದು ಸೂಚನೆಗಳ ಬಗ್ಗೆ ಓಪನ್ ಆಗುತ್ತೆ. ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಒಂದ್ಸರಿ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಪ್ಲೈ ನೋ ಅಂತ ಸಿಗುತ್ತೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಅರ್ಜಿ ಫಾರಮ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ನಿಮ್ಮ ಒಂದು ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ಬೇಕಂತಿದ್ರಿ ಆ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಜಿಲ್ಲೆಗೆ ಆಯ್ಕೆ ಮಾಡ್ಕೋಬೇಕು ಆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅನಂತರ ನಿಮ್ಮ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನೀವು ಎಷ್ಟು ವರ್ಷ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ಇದರಲ್ಲಿ ಆ್ಯಡ್ ಮಾಡಿ. ಆನಂತರ ನೀವು ಯಾವ ರಾಜ್ಯದವರು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಜಿಲ್ಲೆದವರು ಅಂತಲೇ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಮಾಹಿತಿನ ಫಿಲ್ ಮಾಡಿದ್ಮೇಲೆ ನೀವು ಇದಕ್ಕಿಂತ ಮುಂಚೆ ನಿಮ್ಮ ಒಂದು ರಿಸ್ಯೂಮನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಆ ಒಂದು ರಿಸ್ಯೂಮ್ನ ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಆ ರಿಸ್ಯೂಮ್ PDF ನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಆಧಾರ್ ಡಿಪಾರ್ಟ್ಮೆಂಟಿಂದ ಏನು ಪಡ್ಕೊಂಡಿರ್ತೀರಿ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಡಾಟಾ ಕರೆಕ್ಟಾಗಿ ನೀವು ಫಿಲ್ ಮಾಡಿರ ಅಂತೇಳಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಕಾಣಿಸುವಂತಹ ಒಂದು ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡಿ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ನಂತರ ಈ ರೀತಿಯಾಗಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಬ್ಮಿಟಿಂಗ್ ಯುವರ್ ರಿಸ್ಯೂಮ್ ಫಾರ್ ದ ಪೊಸಿಷನ್ ಆಫ್ ದ ಅದರ್ ಸೂಪರ್ವೈಸರ್ ಆರ್ ಆಪರೇಟರ್ ಅಂತೇಳಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರುತ್ತೆ. ಓಕೆ, ಇನ್ನು ಈ ಒಂದು ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂದರೆ ಆಯ್ಕೆ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲು ನೀವು ಸಲ್ಲಿಸಿದಂಥ ಅರ್ಜಿಯನ್ನು ಪರಿಶೀಲನೆ ಮಾಡಿ ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ನಂತರ ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳನ್ನು ನೇರ ಸಂದರ್ಶನ ಮಾಡಿ ಅಲ್ಲಿ ಕಂಪ್ಯೂಟರ್ ಜ್ಞಾನ, ಆಧಾರ್ ತಂತ್ರಾಂಶದ ನಿರ್ವಹಣೆ ಮತ್ತು ಸ್ಥಳೀಯ ಭಾಷೆಯ ಟೈಪಿಂಗ್ ವೇಗವನ್ನು ಪರಿಶೀಲನೆ ಮಾಡಲಾಗುತ್ತೆ. ಸೊ ಈ 2 ಹಂತಗಳಲ್ಲಿ ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ ಬಂದು ಫೆಬ್ರವರಿ 11, 2026ರಿಂದ ಇನ್ನು ಕೊನೆಯ ದಿನಾಂಕ ಮಾರ್ಚ್ 10, 2026ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಕೊನೆಯದಾಗಿ ಮುಖ್ಯ ಸೂಚನೆಗಳನ್ನ ತಿಳ್ಕೊಳ್ಳೋಣ. ಸೊ ಈ ನೇಮಕಾತಿಯು CSE ಗೌರ್ಮೆಂಟ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ನಿಂದ ನಡೆಸಲಾಗುತ್ತಿದ್ದು CSE ID ಹೊಂದಿರುವಂತಹ VLEಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸೊ ಇನ್ನು ಅರ್ಜಿ ಸಲ್ಲಿಸಲು ಯಾವುದೇ ಆನ್ಲೈನ್ ಫೀಸ್ ಇರುವುದಿಲ್ಲ, ಅಂದರೆ ಆನ್ಲೈನ್ ಫೀಸ್ 0 ಇರುತ್ತೆ. ಸೊ ಅರ್ಜಿ ಸಲ್ಲಿಸಲು ಆಧಾರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆಸುವಂತಹ ಆಧಾರ್ ಎಕ್ಸಾಮನ್ನು ಪಾಸ್ ಆಗಿ ಸರ್ಟಿಫಿಕೇಟ್ನ ಪಡೆದುಕೊಂಡಿರಬೇಕು. ಇನ್ನು ಅರ್ಜಿ ದಿನಾಂಕದ ಡೆಡ್ಲೈನ್ ಒಳಗಡೆ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತೆ. ಸೊ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಮಾತ್ರ ಲಭ್ಯವಿದ್ದು ಯಾವುದೇ ಆಫ್ಲೈನ್ ಪ್ರೋಸೆಸ್ ಇರುವುದಿಲ್ಲ. ಸೊ ನೋಡಿರಲ್ಲ ಸ್ನೇಹಿತರೆ, ಎಲ್ಲ ಸೂಚನೆಗಳೊಂದೇ ಇದರ ಒಂದು ನೋಟಿಫಿಕೇಶನ್ ನೋಡಿಕೊಂಡು ಸರಿಯಾಗಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಧನ್ಯವಾದಗಳು.